ಒಂದು ಸುಂದರ ಕುಟುಂಬ. ಅಪ್ಪ, ಅಮ್ಮ, ಮಗಳು 10ನೇ ಕ್ಲಾಸ್ ಓದುವಾಗಲೇ ನಾನಾದರೆ ಡಾಕ್ಟರೇ ಆಗೋದು ಅಂತ ಪಟ್ಟು ಹಿಡಿದಿದ್ಲು. ಸರಿ ಅಂತ ಕಷ್ಟಪಟ್ಟು ಮಗಳನ್ನ ಡಾಕ್ಟರ್ ಮಾಡ್ತಾರೆ. ಇನ್ನೇನು ಎಲ್ಲವೂ ಸುಸೂತ್ರ ಅನ್ನುವಾಗಲೇ ಆ ಮನೆಗೆ ಬರಸಿಡಿಲು ಅಪ್ಪಳಿಸಿತ್ತು. MBBS ಮುಗಿಸಿ ಹೌಸ್ ಸರ್ಜನ್ ಟ್ರೈನಿಂಗ್ ಮಾಡ್ತಿದ್ದ ಮುದ್ದಿನ ಮಗಳನ್ನ ಸರ್ಜಿಕಲ್ ಸೀಸರ್ನಿಂದ 27 ಬಾರಿ ಕೊಲ್ಲಲಾಗಿತ್ತು. ಕೊಲೆಗೆ ಕಾರಣ ಕೇಳಿದ ಎಲ್ಲರೂ ದಂಗಾಗಿದ್ರು. ಸ್ವತಃ ರಾಜ್ಯದ CM ಕಂಬನಿ ಮಿಡ್ದಿದ್ರು. ಹಾಗಾದ್ರೆ ಡಾಕ್ಟರ್ನ ಕೊಂದ ಆ ಟೀಚರ್ ಯಾರು? ಅವಳಿಗೂ ಅವನಿಗೂ ಏನ್ ಸಂಬಂಧ? ಪೊಲೀಸರ ಕಣ್ಮುಂದೆ ವೈದ್ಯೆಯನ್ನೇ ಇರಿದು ಕೊಲ್ತಾನೆ ಅಂದ್ರೆ ಏನರ್ಥ? ಕೊಲೆಗೆ ಕಾರಣ ಏನು? ಪ್ರಕರಣದ ತನಿಖೆ ಹೇಗಾಯ್ತು? ಕೋರ್ಟ್ ಪೊಲೀಸರ ಮೇಲೆ ಗರಂ ಆಗಿದ್ಯಾಕೆ? ಕೊನೆಗೆ ಕೊಲೆಗಾರನಿಗೆ ಏನ್ ಶಿಕ್ಷೆ ಆಯ್ತು? ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಕ್ರೈಮ್ ಸ್ಟೋರಿಯಲ್ಲಿ ಹೇಳ್ತೀವಿ. ನಾನ್ ಸಮೀನಾ. ಅಂದಹಾಗೆ ಇದು ಡಾಕ್ಟರ್ ವಂದನಾ ಕೇಸ್. ನಮ್ಮ ಇವತ್ತಿನ ಕ್ರೈಮ್ ನಡೆದಿರೋದು ಕೇರಳದ ಕೊಟ್ಟಾರಕ್ಕರ ತಾಲ್ಲೂಕು ಆಸ್ಪತ್ರೆಯಲ್ಲಿ. ಅದು ಮಾರ್ಚ್ 21, 2026. ಸ್ಥಳ ಕೊಲ್ಲಂನ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ. ಅವತ್ತು ಇಡೀ ಕೋರ್ಟ್ ಆವರಣದಲ್ಲಿ ವಕೀಲರು ಸೇರಿದಂತೆ ಜರ್ನಲಿಸ್ಟ್ಗಳು, ಬೇರೆ ಬೇರೆ ಕೇಸ್ಗಳಿಗೆ ಬಂದಿದ್ದ ಸಾಮಾನ್ಯ ಜನರು ಕಿಕ್ಕಿರಿದು ಸೇರಿದ್ರು. ಯಾಕಂದ್ರೆ ಅವತ್ತು ಒಬ್ಬ ಕುಖ್ಯಾತ ಶಿಕ್ಷಕನೊಬ್ಬನಿಗೆ ಶಿಕ್ಷೆ ಪ್ರಕಟವಾಗೋ ದಿನ. ಅಂದಹಾಗೆ ಆ ಕ್ರಿಮಿನಲ್ ಬೇರೆ ಯಾರೂ ಅಲ್ಲ, ಇವನೇ ಸಂದೀಪ್. ಸಂದೀಪ್ ವೃತ್ತಿಯಲ್ಲಿ ಶಿಕ್ಷಕ, ವಯಸ್ಸು 42. ಆದ್ರೆ ಮಾಡಿದ್ದು ಬರ್ಬರ ಕೊಲೆ. 22ರ ಹರೆಯದ ವೈದ್ಯೆಯನ್ನ 27 ಬಾರಿ ಕೊಂದಿದ್ದ ಇವನಿಗೆ ಶನಿವಾರ ಶಿಕ್ಷೆಯ ಪ್ರಮಾಣ ಪ್ರಕಟವಾಗೋದ್ರಲ್ಲಿತ್ತು. ಹೆಚ್ಚುವರಿ ಸೆಷನ್ಸ್ ನ್ಯಾಯಾಧೀಶರಾದ PN ವಿನೋದ್ ಅವರು ನೀಡುವ ತೀರ್ಪಿನ ಬಗ್ಗೆ ಎಲ್ಲರಿಗೂ ಕುತೂಹಲ ಮನೆ ಮಾಡಿತ್ತು. ಹಾಗಾದ್ರೆ ಈ ಸಂದೀಪ್ ಯಾರು? ಇವನು ಕೊಂದ ವೈದ್ಯ ಯಾರು? ಅಂದಹಾಗೆ ಇವಳ ಹೆಸರು ಡಾಕ್ಟರ್ ವಂದನಾ ದಾಸ್. ಅಪ್ಪ ಅಮ್ಮನ ಮುದ್ದಿನ ಮಗಳು. ಇವಳನ್ನೇ ಕಿರಾತಕ 27 ಬಾರಿ ಇರಿದು ಕೊಂದಿದ್ದು. ಅವತ್ತು 10 ಮೇ 2023 ಬೆಳಗ್ಗಿನ ಜಾವ 3:45 ಸುಮಾರು ಪೂಯಾಪಲ್ಲಿ ಪೊಲೀಸ್ ಸ್ಟೇಷನ್ಗೆ ಒಂದು ಕಾಲ್ ಬರುತ್ತೆ. 112 ನಂಬರ್ಗೆ ಕಾಲ್ ಮಾಡಿದ್ದ ವ್ಯಕ್ತಿ ನಡುಗೋ ಧ್ವನಿಯಲ್ಲಿ ಮಾತಾಡಿದ್ದ. ಸರ್, ಬೇಗ ಬನ್ನಿ, ನನ್ನ ಜೀವಕ್ಕೆ ಅಪಾಯ ಇದೆ. ಯಾರೋ ನನ್ನನ್ನು ಕೊಲೆ ಮಾಡೋಕೆ ಬಂದಿದ್ದಾರೆ. ಪ್ಲೀಸ್ ನನ್ನನ್ನು ಉಳಿಸಿ, ಅವರು ನನ್ನ ಹೊಡೆದು ಸಾಯಿಸ್ಬಿಡ್ತಾರೆ. ಬೇಗ ಬನ್ನಿ ಅಂತ ಜೋರಾಗಿ ಕಿರ್ಚ್ತಾ ಇದ್ದ. ಅವನ ಮಾತು ಕೇಳಿದ ಪೊಲೀಸರು ಮೊದಲಿಗೆ ಅವನನ್ನ ಸಮಾಧಾನ ಮಾಡ್ತಾರೆ. ಹೆದರಬೇಡಿ, ನಿಮ್ಮ ಅಡ್ರೆಸ್ ಹೇಳಿ ಅಂತ ಅಡ್ರೆಸ್ ತಗೊಂಡು ತಕ್ಷಣ ಒಂದು ಟೀಮ್ ಆ ವ್ಯಕ್ತಿಯ ಮನೆಗೆ ಹೋಗುತ್ತೆ. ಮನೆಗೆ ಹೋದ ಪೊಲೀಸರು ಅಲ್ಲಿನ ಸೀನ್ ನೋಡಿ ದಂಗಾಗಿದ್ರು. ಯಾಕಂದ್ರೆ ಮನೆಯ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು. ಅಲ್ಲೇ ಒಬ್ಬ ವ್ಯಕ್ತಿ ರಕ್ತದ ಮಡುವಿನಲ್ಲಿ ನಡುಗುತ್ತಾ ಕೂತಿದ್ದ. ಅವನ ಕಾಲುಗಳಿಗೆ ಗಂಭೀರ ಗಾಯಗಳಾಗಿದ್ವು. ಸಾಲದ್ದಕ್ಕೆ ಅವನು ಸ್ವಲ್ಪ ವಿಚಿತ್ರವಾಗಿ ವರ್ತಿಸ್ತಾ ಇದ್ದ. ಬಹುಶಃ ಶಾಕ್ ಮತ್ತು ಭಯದಲ್ಲಿದ್ದಾನೆ ಅನಿಸ್ತಿತ್ತು. ಮನೆಯ ದೃಶ್ಯ ಮತ್ತು ಆ ವ್ಯಕ್ತಿಯನ್ನ ನೋಡಿದ ಪೊಲೀಸರಿಗೆ ಇಲ್ಲೇನೋ ನಡೆದಿದೆ ಅನ್ನೋದು ಪಕ್ಕಾ ಆಗಿತ್ತು. ಜೊತೆಗೆ ಆ ವ್ಯಕ್ತಿಯ ಮಾನಸಿಕತೆ ಬಗ್ಗೆಯೂ ಅನುಮಾನ ಬಂದಿತ್ತು. ಬಟ್ ಆ ಬಗ್ಗೆ ಆಮೇಲೆ ನೋಡೋಣ, ಮೊದಲು ಅವನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತ ನಿರ್ಧರಿಸ್ತಾರೆ. ಪೊಲೀಸರು ಆ ವ್ಯಕ್ತಿ ಜೊತೆ ಮಾತಾಡ್ತಾರೆ. ಹೆಸರು ಕೇಳ್ತಾರೆ. ನಡುಗೋ ಧ್ವನಿಯಲ್ಲಿ ಸಂದೀಪ್ ಅಂತಾನೆ. ಸರಿ, ಭಯ ಪಡಬೇಡಿ, ನಾವು ಬಂದಿದ್ದೀವಿ. ಇಲ್ಯಾರೂ ಇಲ್ಲ, ನಿಮ್ಮ ಜೀವಕ್ಕೇನೂ ಅಪಾಯವಿಲ್ಲ, ಬನ್ನಿ ಆಸ್ಪತ್ರೆಗೆ ಹೋಗೋಣ ಅಂತಾರೆ. ಪೊಲೀಸರ ಮಾತಿಗೆ ಸಂದೀಪ್ ಕನ್ವಿನ್ಸ್ ಆಗಿರಲಿಲ್ಲ. ಇಲ್ಲ, ನಾನು ಎಲ್ಲಿಗೂ ಬರಲ್ಲ, ಅವರು ನನ್ನನ್ನು ಸಾಯಿಸ್ಬಿಡ್ತಾರೆ ಅಂತಾನೆ. ಸಮಾಧಾನವಾಗಿ ಮಾತಾಡಿ ಕೊನೆಗೂ ಕನ್ವಿನ್ಸ್ ಮಾಡ್ತಾರೆ. ಮೇ 10 ಬೆಳಗ್ಗಿನ ಜಾವ 4:15 ಸುಮಾರಿಗೆ ಅವನನ್ನ ನೇರವಾಗಿ ಕೊಟ್ಟಾರಕ್ಕರ ತಾಲ್ಲೂಕು ಆಸ್ಪತ್ರೆಗೆ ಕರ್ಕೊಂಡು ಬರ್ತಾರೆ. ಅವನು ಒಬ್ಬನ ಸಹಾಯ ತಗೊಂಡು ಕುಂಟ್ಕೊಂಡು ಆರಾಮಾಗಿ ಆಸ್ಪತ್ರೆಯೊಳಗೆ ಬರ್ತಾನೆ. ಅವನ ಜೊತೆ ಪೊಲೀಸ್ ಆಫೀಸರ್, ಒಬ್ಬ ಕಾನ್ಸ್ಟೇಬಲ್, ಒಬ್ಬ ಕಾಮನ್ ಮ್ಯಾನ್ ಮತ್ತು ಆಂಬ್ಯುಲೆನ್ಸ್ ಡ್ರೈವರ್ ಕೂಡ ಇದ್ರು. ಇಲ್ಲಿಂದ ಆ ಕರಾಳ ಬೆಳಗ್ಗಿನ ಜಾವದ ಭಯಾನಕತೆ ಶುರುವಾಗುತ್ತೆ. ಇನ್ನೂ ಕತ್ತಲು ಆವರಿಸಿತ್ತು. ಆಸ್ಪತ್ರೆಯಲ್ಲಿ ರಾತ್ರಿ ಪಾಳಿಯ ಡ್ಯೂಟಿ ಡಾಕ್ಟರ್ ಮತ್ತು ನರ್ಸಿಂಗ್ ಸ್ಟಾಫ್ ಮಾತ್ರ ಇದ್ರು. ಅತ್ತ ಪೊಲೀಸರ ಒಂದು ತಂಡ ಸಂದೀಪ್ನ ಮನೆ ಸುತ್ತಮುತ್ತವೂ ಪರಿಶೀಲನೆ ಮಾಡುತ್ತೆ. ಇತ್ತ ಆಸ್ಪತ್ರೆಯಲ್ಲಿದ್ದ ಪೊಲೀಸರು ಬೇಗ ಇವನಿಗೆ ಚಿಕಿತ್ಸೆ ಕೊಡಿಸಿ ನಂತರ ವಿಚಾರಿಸೋಣ ಅಂತ ಯೋಚಿಸಿದ್ರು. ಇನ್ಫ್ಯಾಕ್ಟ್ ಸಂದೀಪ್ನ ಪೊಲೀಸರು ಈಸಿಯಾಗಿ ತಗೊಳ್ತಾರೆ. ಇಲ್ಲೇ ಪೊಲೀಸರು ಮಾಡಿದ್ದು ತಪ್ಪು. ಯಾಕಂದ್ರೆ ಸಂದೀಪ್ ನಾರ್ಮಲ್ ಪರ್ಸನ್ ಆಗಿರಲಿಲ್ಲ. ಅವತ್ತು ಪೊಲೀಸರು ಸ್ವಲ್ಪ ಹೆಚ್ಚು ಮುತುವರ್ಜಿ ವಹಿಸಿದ್ರೆ ಇವತ್ತು ವಂದನಾ ದಾಸ್ ಅನ್ನೋ ಪ್ರತಿಭಾನ್ವಿತ ಡಾಕ್ಟರ್ ಬದುಕಿರ್ತಾ ಇದ್ಲು. ಆದ್ರೆ ಅವತ್ತು ಆಸ್ಪತ್ರೆಯಲ್ಲಿ ಮುಂದೆ ಏನಾಗುತ್ತೆ ಅನ್ನೋ ಬಗ್ಗೆ ಸಣ್ಣ ಕಲ್ಪನೆಯೂ ಯಾರಿಗೂ ಇರಲಿಲ್ಲ. ಆಸ್ಪತ್ರೆಯ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಸಣ್ಣಗೆ ಲೈಟ್ ಉರಿದಿತ್ತು. ಅಲ್ಲೇ ಅಕ್ಕಪಕ್ಕದ ವಾರ್ಡ್ನಲ್ಲಿದ್ದ ರೋಗಿಗಳು ನೋವಿನಿಂದ ಅಯ್ಯಪ್ಪ ಉಸ್ಸಪ್ಪ ಅಂತ ಸೌಂಡ್ ಮಾಡ್ತಾ ಇದ್ರು. ಎಮರ್ಜೆನ್ಸಿ ವಾರ್ಡ್ನ ಬೆಡ್ ಮೇಲೆ ಸಂದೀಪ್ನನ್ನ ಮಲಗಿಸ್ತಾರೆ. ಡ್ಯೂಟಿ ಡಾಕ್ಟರ್ ಮತ್ತು ನರ್ಸ್ಗಳು ಸಂದೀಪ್ಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಅವನ 2 ಕಾಲುಗಳಿಗೆ ಇರಿದ ಗಂಭೀರ ಗಾಯಗಳಾಗಿದ್ವು. ಮೊದಲು ಅದನ್ನೆಲ್ಲ ಕ್ಲೀನ್ ಮಾಡ್ತಾರೆ.
ಬ್ಯಾಂಡೇಜ್ ಹಾಕೋಕೆ ಸ್ಟಾರ್ಟ್ ಮಾಡ್ತಾರೆ. ಅವತ್ತು ರಾತ್ರಿ ಪಾಳಿಯಲ್ಲಿ ಆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ 22 ವರ್ಷದ ಡಾಕ್ಟರ್ ವಂದನಾ ದಾಸ್ ಕೂಡ ಇದ್ರು. ಅವರು ಕೂಡ ಮುಖಕ್ಕೆ ಸರ್ಜಿಕಲ್ ಮಾಸ್ಕ್ ಹಾಕೊಂಡು ಸಂದೀಪ್ಗೆ ಟ್ರೀಟ್ ಮಾಡ್ತಾ ಇದ್ದ ಡಾಕ್ಟರ್ಗೆ ಅಸಿಸ್ಟ್ ಮಾಡ್ತಾ ಇದ್ರು. ಈ ಖತರ್ನಾಕ್ ಆಸಾಮಿ ಸಂದೀಪ್ ತನಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಿದ್ದನ್ನ ತನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದ. ಅಲ್ಲಿವರೆಗೂ ಎಲ್ಲ ನಾರ್ಮಲ್ ಆಗಿತ್ತು. ಬಟ್ ಕೆಲವೇ ಕ್ಷಣಗಳ ಬಳಿಕ ಸಂದೀಪ್ ಒಳಗಿದ್ದ ರಾಕ್ಷಸ ಜಾಗೃತನಾಗಿದ್ದ. ಅಲ್ಲೇ ಪಕ್ಕದಲ್ಲಿದ್ದ ಸರ್ಜಿಕಲ್ ಸೀಸರ್ ತಗೊಂಡು ಅಲ್ಲಿದ್ದ ಎಲ್ಲರ ಮೇಲೂ ಹಲ್ಲೆ ಮಾಡೋಕೆ ಮುಂದಾಗ್ತಾನೆ. ವಾರ್ಡ್ ಹೊರಗೆ ನಿಂತಿದ್ದ ಪೊಲೀಸರಿಗೆ ಅಲ್ಲೇನಾಗ್ತಾ ಇದೆ ಅಂತ ಗೊತ್ತಾಗುವಷ್ಟರಲ್ಲಿ ವಾರ್ಡ್ನಲ್ಲಿ ನೆತ್ತರು ಹರಿದಿತ್ತು. ಡಾಕ್ಟರ್ ವಂದನಾ ದಾಸ್ ನೆಲಕ್ಕೆ ಬಿದ್ದಿದ್ರು. ಅಂದಹಾಗೆ ವಂದನಾ MBBS ಮಾಡ್ತಾ ಇದ್ರು. ಫೈನಲ್ ಇಯರ್ನಲ್ಲಿ ಹೌಸ್ ಸರ್ಜನ್ ಟ್ರೈನಿಂಗ್ ಮಾಡಬೇಕಿರುತ್ತೆ. ಅದಕ್ಕಾಗಿ ಕೊಟ್ಟಾರಕ್ಕರ ತಾಲೂಕು ಆಸ್ಪತ್ರೆಯಲ್ಲಿ ಇಂಟರ್ನ್ ಡಾಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಇದನ್ನ ಹೌಸ್ ಸರ್ಜನ್ಸಿ ಅಥವಾ ಇಂಟರ್ನ್ಶಿಪ್ ಅಂತ ಕರೀತಾರೆ. ಅಂದ್ರೆ ಒಬ್ಬ ವಿದ್ಯಾರ್ಥಿ ತನ್ನ 4.5 ವರ್ಷಗಳ MBBS ಓದನ್ನ ಯಶಸ್ವಿಯಾಗಿ ಮುಗಿಸಿದ ನಂತರ ಅಧಿಕೃತವಾಗಿ ಡಾಕ್ಟರ್ ಪದವಿ ಪಡೆಯುವ ಮೊದಲು 1 ವರ್ಷ ಆಸ್ಪತ್ರೆಯಲ್ಲಿ ಕಡ್ಡಾಯವಾಗಿ ಕೆಲಸ ಮಾಡಲೇಬೇಕು. ಇದನ್ನೇ ಹೌಸ್ ಸರ್ಜನ್ಸಿ ಅನ್ನೋದು. ವಂದನಾ ಕೊಲ್ಲಂನ ಅಜೀಜಿಯಾ ಮೆಡಿಕಲ್ ಕಾಲೇಜ್ನಿಂದ MBBS ಕೋರ್ಸ್ ಕಂಪ್ಲೀಟ್ ಮಾಡಿದ್ರು. ಸ್ಟೋರಿ ಮುಂದುವರ್ಸೋಕ್ಕೂ ಮೊದಲು ವಂದನಾ ಬಗ್ಗೆ ಸಣ್ಣ ಫ್ಲಾಶ್ ಬ್ಯಾಕ್ ಹೇಳ್ಬಿಡ್ತೀವಿ ನೋಡಿ. ಅದು ದೇವರ ಸ್ವಂತ ನಾಡು ಕೇರಳ. ಇಲ್ಲಿ ಲಿಟ್ರಸಿ ರೇಟ್ 95.3% ಇದೆ. ಇಲ್ಲೇ ಕೊಟ್ಟಾರಕ್ಕರ್ನಲ್ಲಿ ಒಂದು ಸುಂದರ ಜೋಡಿ ವಾಸವಿತ್ತು. ಆದರೆ ಮದುವೆಯಾಗಿ ತುಂಬಾ ವರ್ಷವಾದ್ರೂ ಮಕ್ಕಳಿಲ್ಲ ಅನ್ನೋ ಕೊರಗು ಅವರನ್ನ ಕಾಡ್ತಿತ್ತು. ಹೀಗಿರುವಾಗ ಕೊನೆಗೂ ಅವರ ಪ್ರಾರ್ಥನೆ ದೇವರಿಗೆ ಕೇಳಿಸಿತ್ತು. ಅವರ ಮಡಿಲಲ್ಲಿ ಸಾಕ್ಷಾತ್ ಲಕ್ಷ್ಮಿ ಬಂದಿದ್ಲು. ತಂದೆ ತಾಯಿಗೆ ಎಲ್ಲಿಲ್ಲದ ಸಂತಸ ಸಡಗರ. ತಮ್ಮ ಪ್ರೀತಿಯ ಮಗಳಿಗೆ ವಂದನಾ ದಾಸ್ ಅಂತ ಹೆಸರಿಡ್ತಾರೆ. ಅಪ್ಪ ಯಾವುದಕ್ಕೂ ಕೊರತೆ ಆಗದೇ ಇರೋ ರೀತಿ ಲಾಲನೆ ಪಾಲನೆ ಮಾಡ್ತಾರೆ. ಅಪ್ಪ KG ಮೋಹನ್ ದಾಸ್ ಮತ್ತು ಅಮ್ಮ T ವಸಂತಕುಮಾರಿ. ಅಪ್ಪ ಬಿಸ್ನೆಸ್ ಮ್ಯಾನ್. ಮಗಳಿಗೆ ಒಳ್ಳೆ ಸ್ಕೂಲ್ಗೆ ಸೇರಿಸಿ ವಿದ್ಯಾಭ್ಯಾಸ ಮಾಡಿಸ್ತಾರೆ. 10ನೇ ತರಗತಿ ಪಾಸ್ ಆದಾಗಲೇ ಮಗಳು ವಂದನಾ ನಾನು ಡಾಕ್ಟರೇ ಆಗ್ತೀನಿ ಅಂತ ಅಪ್ಪ ಅಮ್ಮನಿಗೆ ಹೇಳ್ತಾಳೆ. ಆಯ್ತು ಮಗಳೇ, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಿನ್ನನ್ನ ಡಾಕ್ಟರ್ ಮಾಡ್ತೀನಿ, ನೀನು ಚೆನ್ನಾಗಿ ಓದು ಅಂತ ಅಪ್ಪ ಮೋಹನ್ ದಾಸ್ ಮಗಳಿಗೆ ಹೇಳ್ತಾರೆ. ವಂದನಾ ಕೂಡ ಅಷ್ಟೇ ಶ್ರದ್ಧೆಯಿಂದ ಓದಿ MBBS ಸೀಟ್ ತಗೊಳ್ತಾಳೆ. ಅಲ್ಲೂ ಕೂಡ ರಾತ್ರಿ ಹಗಲು ಕಷ್ಟಪಟ್ಟು ಓದಿ MBBS ಮುಗಿಸಿ ಲಾಸ್ಟ್ ಇಯರ್ ಹೌಸ್ ಸರ್ಜನ್ ಟ್ರೈನಿಂಗ್ ಮಾಡೋಕೆ ಕೊಟ್ಟಾರಕ್ಕರ ಸರ್ಕಾರಿ ಆಸ್ಪತ್ರೆಗೆ ಸೇರಿದ್ಲು. ಆ ಕ್ಷಣ ಅಪ್ಪ ಅಮ್ಮನಿಗೆ ಪ್ರೌಡ್ ಮೊಮೆಂಟ್. ಅಪ್ಪನಿಗೆ ಮಗಳು ಅಂದ್ರೆ ಪ್ರಾಣ. ನನ್ನ ಮುದ್ದಿನ ಮಗಳು ಡಾಕ್ಟರ್ ಆದ್ಲು ಅಂತ ತುಂಬಾ ಸಂಭ್ರಮ ಪಟ್ಟಿದ್ರು. ಮನೆ ಮುಂದೆ ಡಾಕ್ಟರ್ ವಂದನಾ ದಾಸ್ MBBS ಅಂತ ನೇಮ್ ಪ್ಲೇಟ್ ಹಾಕಿಸ್ತಾರೆ. ಇಡೀ ಕುಟುಂಬ ಸಂತಸದ ಹೊನಲಲ್ಲಿ ತೇಲಾಡಿತ್ತು. ಹೀಗಿರುವಾಗ ಅವತ್ತು 9 ಮೇ 2023 ವಂದನಾಗೆ ನೈಟ್ ಶಿಫ್ಟ್ ಇತ್ತು. ಬೆಳಗ್ಗೆ ಬರ್ತೀನಿ ಅಂತ ಮನೆಯಿಂದ ಅಪ್ಪ ಅಮ್ಮನಿಗೆ ಬಾಯ್ ಹೇಳಿ ಹೊರಟಿದ್ಲು. ಹಾಸ್ಪಿಟಲ್ಗೆ ಬಂದು ನೈಟಲ್ಲಿ ಪೇಷಂಟ್ಗಳ ಯೋಗಕ್ಷೇಮ ವಿಚಾರಿಸಿ ಅವರ ಶುಶ್ರೂಷೆಯಲ್ಲಿ ತೊಡಗಿದ್ರು. ಹೀಗಿರುವಾಗ ಆಗ ಸಮಯ ಬೆಳಗ್ಗೆ ಸುಮಾರು 4:15 ಆಗಿರಬಹುದು. ಇನ್ನೇನು ಬೆಳಗ್ಗೆ ಪಾಳಿಗೆ ಬರುವ ಸ್ಟಾಫ್ಗೆ ಡ್ಯೂಟಿ ಹ್ಯಾಂಡ್ ಓವರ್ ಮಾಡಿ ಮನೆಗೆ ಹೊರಡಬೇಕು ಅನ್ನೋ ತಯಾರಿಯಲ್ಲಿದ್ರು. ಅಷ್ಟರಲ್ಲಿ ಆಸ್ಪತ್ರೆಗೆ ಪೊಲೀಸರು ಒಬ್ಬ ವ್ಯಕ್ತಿಯನ್ನ ಕರೆ ತಂದಿದ್ರು. ಅವನ 2 ಕಾಲಿಗೆ ಗಾಯ ಆಗಿ ರಕ್ತ ಸುರಿತಿತ್ತು. ಅವನೇ ಸಂದೀಪ್. ಆಲ್ರೆಡಿ ಮನೆಯಲ್ಲಿ ಹೆಚ್ಚು ರಕ್ತಸ್ರಾವ ಆಗಿದ್ರಿಂದ ಸಂದೀಪ್ಗೆ ಡಾಕ್ಟರ್ಸ್ ಟೀಮ್ ಬೇಗ ಚಿಕಿತ್ಸೆ ಕೊಡ್ತಾ ಇದ್ರು. ವಾರ್ಡ್ನ ಡೋರ್ ಸ್ವಲ್ಪ ಕ್ಲೋಸ್ ಮಾಡಲಾಗಿತ್ತು. ಅಲ್ಲಿವರೆಗೆ ಎಲ್ಲ ನಾರ್ಮಲ್ ಇತ್ತು. ಆದ್ರೆ ಅದೇನಾಯ್ತು ಏನೋ, ಬ್ಯಾಂಡೇಜ್ ಮಾಡುವಾಗ ಇದ್ದಕ್ಕಿದ್ದಂತೆ ಸಂದೀಪ್ ನೋವಿನಿಂದ ಕಿರಿಚ್ತಾನೆ. ಅವನ ಕಣ್ಣಲ್ಲಿ ಒಂದ್ ರೀತಿಯ ಭಯಾನಕತೆ ಕಂಡಿತ್ತು. ಯಾವ ವ್ಯಕ್ತಿ ಕೆಲವೇ ಹೊತ್ತಿನ ಮುಂಚೆ ನೋವಲ್ಲಿದ್ನೋ ಈಗ ಅವನು ರಾಕ್ಷಸನ ಥರ ವರ್ತಿಸೋಕೆ ಶುರು ಮಾಡಿದ್ದ. ಇವರೆಲ್ಲ ಸೇರ್ಕೊಂಡು ನನಗೆ ಏನೋ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡೋಕೆ ಶುರು ಮಾಡ್ತಾನೆ. ಇದನ್ನ ಅವನಿಗೆ ಬ್ಯಾಂಡೇಜ್ ಮಾಡ್ತಾ ಇದ್ದ ಸ್ಟಾಫ್ ನೋಟ್ ಮಾಡಿದ್ರು. ಏನಿಲ್ಲ, ಇನ್ ಸ್ವಲ್ಪ ಹೊತ್ತು ಮುಗೀತು ಅಂತ ಸಮಾಧಾನ ಹೇಳ್ತಾನೆ ಇದ್ರು. ಅಷ್ಟರಲ್ಲೇ ಸಂದೀಪ್ ಸಡನ್ ಆಗಿ ಎದ್ದು ನಿಂತ್ಬಿಡ್ತಾನೆ. ಅಲ್ಲೇ ಬೆಡ್ ಪಕ್ಕದ ಟ್ರೇನಲ್ಲಿದ್ದ ಒಂದು ಸರ್ಜಿಕಲ್ ಸೀಸರ್ ಕೈಗೆತ್ಕೊಳ್ತಾನೆ. ಇದ್ದಕ್ಕಿದ್ದಂತೆ ಅಟ್ಯಾಕ್ ಶುರು ಮಾಡ್ತಾನೆ. ಇದೆಲ್ಲವೂ ಫ್ರಾಕ್ಷನ್ ಆಫ್ ಸೆಕೆಂಡ್ ನಲ್ಲಿ ಆಗೋಗಿತ್ತು. ಅಲ್ಲಿದ್ದ ಯಾರಿಗೂ ಈ ಕ್ಷಣಕ್ಕಾಗಿ ಪ್ರಿಪೇರ್ ಆಗೋಕ್ಕೂ ಟೈಮ್ ಸಿಗಲ್ಲ. ಸಂದೀಪ್ ಮೊದಲು ಅವನ ಸುತ್ತ ನಿಂತ್ಕೊಂಡಿದ್ದವರ ಮೇಲೆ ಹಲ್ಲೆ ಮಾಡ್ತಾನೆ. ಅವರೆಲ್ಲ ಜೋರಾಗಿ ಕಿರಿಚ್ಕೊಂಡು ಹೊರಗಡೆ ಓಡ್ ಹೋಗೋಕೆ ಟ್ರೈ ಮಾಡ್ತಾರೆ. ಸಂದೀಪ್ ಎಷ್ಟು ಜೋರಾಗಿ ಹಲ್ಲೆ ಮಾಡಿದ್ದ ಅಂದ್ರೆ ಆಸ್ಪತ್ರೆಯ ಗೋಡೆಗಳ ಮೇಲೆ ಒಮ್ಮೆಲೆ ರಕ್ತ ಚಿಮ್ಮಿತ್ತು. ಕೆಲವೇ ಕ್ಷಣಗಳಲ್ಲಿ ಅಲ್ಲಿನ ಸಿಚುವೇಶನ್ ಅನ್ಕಂಟ್ರೋಲೇಬಲ್ ಆಗಿಬಿಡುತ್ತೆ. ಆಸ್ಪತ್ರೆ ಸ್ಟಾಫ್ ಕೆಲವರು ಎಸ್ಕೇಪ್ ಆಗಿದ್ರು. ಇವನು ಎಷ್ಟು ಖತರ್ನಾಕ್ ಆಗಿದ್ದ ಅಂದ್ರೆ ಒಬ್ಬರಾದ್ಮೇಲೆ ಒಬ್ಬರಂತೆ ಅಲ್ಲಿದ್ದ ಒಟ್ಟು 4 ಜನರ ಮೇಲೆ ಅಟ್ಯಾಕ್ ಮಾಡ್ತಾನೆ. ತಕ್ಷಣ ಒಳಗೆ ಬಂದ ಪೊಲೀಸ್ ಆಫೀಸರ್, ಹೋಮ್ ಗಾರ್ಡ್, ಆಂಬ್ಯುಲೆನ್ಸ್ ಡ್ರೈವರ್, ಮತ್ತೊಬ್ಬ ಕಾಮನ್ ಮ್ಯಾನ್ ಮೇಲೂ ಹಲ್ಲೆ ಮಾಡಿದ್ದ. ಎಲ್ಲರೂ ತಮ್ಮ ಪ್ರಾಣ ಉಳಿಸ್ಕೊಳ್ಳೋಕೆ ದಿಕ್ಕಾಪಾಲಾಗಿ ಓಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇಡೀ ಆಸ್ಪತ್ರೆಯಲ್ಲಿ ಕೂಗಾಟ, ಚೀರಾಟ ಎಕೋ ಆಗ್ತಿತ್ತು. ಆಸ್ಪತ್ರೆಯಲ್ಲಾದ ದಾಂಧಲೆ ನೋಡಿ ಪೇಷಂಟ್ಗಳು ಗಾಬರಿಯಾಗಿದ್ರು.
ಇವನ ಅಟ್ಯಾಕ್ನಿಂದ ಗಾಯಗೊಂಡವರೆಲ್ಲರೂ ಇವನ ಕೈಯಿಂದ ತಪ್ಪಿಸಿಕೊಂಡಿದ್ರು. ಬಟ್ ಡಾಕ್ಟರ್ ವಂದನಾ ಮಾತ್ರ ಓಡ್ ಹೋಗೋಕೆ ಆಗ್ಲೇ ಇಲ್ಲ. ಕೆಲವೇ ಕ್ಷಣಗಳ ಮೊದಲು ಯಾವ ವ್ಯಕ್ತಿಗೆ ಚಿಕಿತ್ಸೆ ನೀಡ್ತಿದ್ರೋ ಅದೇ ವ್ಯಕ್ತಿ ವಂದನಾ ಪಾಲಿನ ಯಮನಾಗಿ ಮುಂದೆ ನಿಂತಿದ್ದ. ವಂದನಾ ಅವನಿಂದ ತಪ್ಪಿಸ್ಕೊಳ್ಳೋಕೆ ತುಂಬಾ ಟ್ರೈ ಮಾಡ್ತಾರೆ. ಆದರೆ ಸಂದೀಪ್ ಅದಕ್ಕೆ ಅವಕಾಶವೇ ಕೊಡದೆ ವಂದನಾ ಮೇಲೆ ಹಲ್ಲೆ ಮಾಡಿಬಿಡ್ತಾನೆ. ಅವನಿಗೆ ಎಷ್ಟು ಶಕ್ತಿ ಇತ್ತೋ ಅಷ್ಟು ಜೋರಾಗಿ ಸರ್ಜಿಕಲ್ ಕತ್ತರಿಂದ ಮನಸೋ ಇಚ್ಛೆ ಹಲ್ಲೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ವಂದನಾಳ ತಲೆ, ಎದೆ, ಬೆನ್ನು ಮತ್ತು ಕುತ್ತಿಗೆ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ 27ಕ್ಕೂ ಹೆಚ್ಚು ಸಲ ಇದ್ದ. ಅದರಲ್ಲಿ 11 ಗಾಯಗಳು ತುಂಬಾ ಡೀಪ್ ಆಗಿ ಕಟ್ಟಾಗಿತ್ತು. ಆ ಬೆಳಗ್ಗಿನ ಪ್ರಶಾಂತ ವಾತಾವರಣದಲ್ಲಿ ವಂದನಾಳ ಆರ್ತನಾದ ಇಡೀ ಆಸ್ಪತ್ರೆಯಲ್ಲಿ ಮಾರ್ಧನಿಸಿತ್ತು. ಪ್ಲೀಸ್ ನನ್ನ ಬಿಟ್ಬಿಡಿ, ಪ್ಲೀಸ್ ಅಂತ ಅಂಗಲಾಚಿ ಬೇಡ್ಕೊಂಡ್ರು ಆ ಪಿಶಾಚಿಯ ಮನಸ್ಸು ಕರಗಲಿಲ್ಲ. ಅವನು ಅಟ್ಯಾಕ್ ಮಾಡ್ತಲೇ ಇದ್ದ. ಸಂದೀಪ್ ಎಂಬ ಮಾನವರೂಪಿ ರಾಕ್ಷಸನನ್ನ ಕಂಟ್ರೋಲ್ ಮಾಡೋಕೆ ಅಲ್ಲಿ ಯಾರಿಗೂ ಧೈರ್ಯ ಇರಲಿಲ್ಲ. ಕೊನೆಗೆ ನಿತ್ರಾಣಗೊಂಡು ರಕ್ತದ ಮಡುವಿನಲ್ಲಿ ವಂದನಾ ಕೆಳಗೆ ಬಿದ್ದು ಹೋಗ್ತಾರೆ. ಅವರ ಉಸಿರಾಟ ನಿಧಾನವಾಗತೊಡಗಿತ್ತು. ವಂದನಾ ಕೊನೆ ಉಸಿರು ತಗೋತಾ ಇದ್ರು. ಅವನು ಹಲ್ಲೆ ಮಾಡೋದನ್ನ ನಿಲ್ಲಿಸಿರಲಿಲ್ಲ. ಹಾಗಾದ್ರೆ ಸಂದೀಪ್ ವಂದನಾ ಮೇಲೆ ಯಾಕೆ ಸಾಯೋ ಹಾಗೆ ಹಲ್ಲೆ ಮಾಡ್ದ? ಅವಳಿಗೂ ಸಂದೀಪ್ಗೂ ಏನ್ ಸಂಬಂಧ? ಈ ಕೊಲೆ ಯಾಕಾಯ್ತು? ಸ್ವಲ್ಪ ಹೊತ್ತಿನ ನಂತರ ಹೊರಗಡೆ ಬರ್ತಾನೆ. ಅವನ ಕೈ ಮೇಲೆಲ್ಲ ರಕ್ತ ಇತ್ತು. ಹೊರಗೆ ಬಂದವನೇ ಅಲ್ಲೇ ಇದ್ದ ಒಬ್ಬ ಪೊಲೀಸ್ ಆಫೀಸರ್ ಮೇಲೂ ಹಲ್ಲೆ ಮಾಡ್ತಾನೆ. ಆಸ್ಪತ್ರೆಯಲ್ಲಿದ್ದ ಚೇರ್ ಎತ್ತಿ ಎಸಿತಾನೆ. ಅಕ್ಷರಶಃ ಹುಚ್ಚನ ರೀತಿಯಲ್ಲಿ ವರ್ತಿಸಿದ್ದ. ಕೂಡಲೇ ಆಸ್ಪತ್ರೆಯ ಇನ್ನಷ್ಟು ಸ್ಟಾಫ್ ಓಡಿ ಬರ್ತಾರೆ. ಪೇಷಂಟ್ಗಳ ಜೊತೆಗಿದ್ದ ಕೆಲವು ಅಟೆಂಡರ್ಗಳು ಎಲ್ಲರೂ ಸೇರ್ಕೊಂಡು ಸಂದೀಪ್ನನ್ನ ಹಿಡಿದು ಕೆಳಗೆ ಬೀಳಿಸ್ತಾರೆ. ಹಿಂದಿನಿಂದ ಕೈಗಳನ್ನ ಕಟ್ ಹಾಕ್ತಾರೆ. ಅವನನ್ನ ಬೀಳಿಸೋದು ಮದವೇರಿದ ಆನೆಯನ್ನ ಕೆಡ್ಡಾಗಿ ಕೆಡವಿದಂತೆ ಆಗಿತ್ತು. ಆಸ್ಪತ್ರೆಯ ಗೋಡೆಗಳ ಮೇಲೆ, ಕರ್ಟನ್ಸ್ ಮೇಲೆ, ನೆಲದ ಮೇಲೆ ರಕ್ತ ಹಾರಿತ್ತು. ವಂದನಾ ಚಪ್ಪಲಿ, ಅವರ ಸ್ಟೆಥೋಸ್ಕೋಪ್ ಅಲ್ಲೇ ವಾರ್ಡಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು. ಈಗಲೂ ಎಲ್ಲರ ಮುಖದಲ್ಲಿ ಭಯ ಕಾಣ್ತಿತ್ತು. ಎಲ್ಲ ಕಡೆ ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು. ಈ ನಿಶ್ಶಬ್ದದ ನಡುವೆ ಹಲವು ಪ್ರಶ್ನೆಗಳು ಹೂಂಕರಿಸ್ತಿದ್ವು. ಈಗ ಆ ಆಸ್ಪತ್ರೆಯಲ್ಲಿದ್ದ ಎಲ್ಲರೂ ಗಾಬರಿಯಾಗಿದ್ರು. ಹಾಗಾಗಿ ತಕ್ಷಣ ವಂದನಾಳನ್ನ ಅಲ್ಲೇ ಹತ್ತಿರ ಇದ್ದ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆದರೆ ಆವತ್ತು ವಂದನಾ ಪಾಲಿಗೆ ದೇವರು ಇರಲಿಲ್ಲ. ಆಸ್ಪತ್ರೆಗೆ ಸೇರಿದ್ದ ಸ್ವಲ್ಪ ಹೊತ್ತಲ್ಲೇ ಚಿಕಿತ್ಸೆ ಫಲಕಾರಿಯಾಗದೆ ಡಾಕ್ಟರ್ ವಂದನಾ ದಾಸ್ ತೀರ್ ಹೋಗ್ತಾರೆ. ಅಪ್ಪ ಅಮ್ಮನ ಮುದ್ದಿನ ಮಗಳು ಅವರಿಂದ ಶಾಶ್ವತವಾಗಿ ದೂರ ಆಗಿದ್ಲು. ಡಾಕ್ಟರ್ ಆಗಿ ಜನರ ಸೇವೆ ಮಾಡಬೇಕು ಅನ್ನೋ ಅವಳ ಕನಸು ಕಮರಿತ್ತು. ಯಾವ ಆಸ್ಪತ್ರೆಯಲ್ಲಿ ರೋಗಿಗಳ ಜೀವ ಉಳಿಸಬೇಕು ಅಂತ ಟ್ರೈನಿಂಗ್ ತಗೋತಾ ಇದ್ಲೋ ಅದೇ ಆಸ್ಪತ್ರೆಯಲ್ಲಿ ವಂದನಾ ಹೆಣವಾಗಿದ್ಲು. ಪೊಲೀಸರ ಎದುರೇ ಡಾಕ್ಟರ್ಗಳ ಮೇಲೆ ಹಲ್ಲೆ ಮಾಡಿ ಒಬ್ಬ ಡಾಕ್ಟರ್ನ ಕೊಲೆ ಮಾಡ್ತಾನೆ ಅಂದ್ರೆ ಏನರ್ಥ? ಇದು ವ್ಯವಸ್ಥೆಯ ಫೇಲ್ಯೂರ್ ಅಲ್ವಾ? ಪೊಲೀಸರ ವೈಫಲ್ಯದ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಪೊಲೀಸರು ಸಂದೀಪ್ನನ್ನ ಅರೆಸ್ಟ್ ಮಾಡ್ತಾರೆ. ಹಾಗಾದ್ರೆ ಈ ನಟೋರಿಯಸ್ ಕಿಲ್ಲರ್ ಸಂದೀಪ್ ಯಾರು? ಇವನೊಬ್ಬ ಸ್ಕೂಲ್ ಟೀಚರ್. ಇವನಿಗೆ 42 ವರ್ಷ. ಇವನು ಹೆಂಡತಿ ಮಕ್ಕಳಿಂದ ದೂರ ಆಗಿ ಮನೆಯಲ್ಲಿ ಒಬ್ಬನೇ ಇರ್ತಿದ್ದ. ಬಟ್ ಅವತ್ತು ಬೆಳಗ್ಗೆ 4 ಗಂಟೆ ಸುಮಾರಿಗೆ ನಿಜಕ್ಕೂ ಅವನ ಮನೆಯಲ್ಲಿ ಆಗಿದ್ದೇನು? ಅವನ್ಯಾಕೆ ವಂದನಾಳನ್ನ ಕೊಂದ? ಈ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಕ್ಕಿರಲಿಲ್ಲ. ಯಾರೋ ನಮ್ಮ ಮಗಳ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನೋ ಸುದ್ದಿ ವಂದನಾ ಅಪ್ಪ ಅಮ್ಮನಿಗೆ ತಲುಪಿತ್ತು. ಸುದ್ದಿ ಕೇಳಿದ ಆ ಕ್ಷಣ ಅವರಿಗೆ ಎದೆ ಬಡಿತ ಕ್ಷಣಕಾಲ ನಿಂತ ಅನುಭವವಾಗಿತ್ತು. ಕೂಡಲೇ ಅವರು ಆಸ್ಪತ್ರೆಗೆ ಬರ್ತಾರೆ. ಪಾಪ, ತಮ್ಮ ಕಣ್ಣೆದುರೇ ಮುದ್ದಿನ ಮಗಳ ಶವ ಕಂಡ ಹೆತ್ತವರಿಗೆ ಹೇಗಾಗಿರಬೇಡ. ಆಕಾಶ ತಲೆ ಮೇಲೆ ಬಿದ್ದ ಅನುಭವವಾಗಿತ್ತು. ಅವರ ಕಾಲ ಕೆಳಗಿನ ಭೂಮಿ ಬಾಯ್ಬಿಟ್ಟಿತ್ತು. ಅಲ್ಲಿ ಹೆತ್ತವರನ್ನ ಸಮಾಧಾನ ಪಡಿಸೋ ಶಕ್ತಿ ಯಾರಿಗೂ ಇರಲಿಲ್ಲ. ವಂದನಾ ಶವವನ್ನ PMಗೆ ಕಳಿಸ್ತಾರೆ. ಇತ್ತ ಸಂದೀಪ್ ಮುಖದಲ್ಲಿ ನಾನು ಏನನ್ನೋ ಸಾಧಿಸ್ದೆ ಅನ್ನೋ ಭಾವ ಇತ್ತು. ನಾನು ಏನ್ ಮಾಡ್ದೆ ಅನ್ನೋ ಪರಿಜ್ಞಾನವೇ ಅವನಿಗೆ ಇದ್ದಂಗೆ ಇರಲಿಲ್ಲ. ಪೊಲೀಸರು ಕೂಡಲೇ ಪ್ರಕರಣ ದಾಖಲಿಸಿಕೊಳ್ತಾರೆ. ಕೊಲೆ ಯತ್ನ, ಸರ್ಕಾರಿ ಡಾಕ್ಟರ್ಸ್ ಮೇಲೆ ಹಲ್ಲೆ, ಸಾರ್ವಜನಿಕ ಶಾಂತಿ ಭಂಗ ಸೇರಿದಂತೆ ಹಲವು ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಇತ್ತ ಆಸ್ಪತ್ರೆಯನ್ನ ಕೂಲಂಕಷವಾಗಿ ಪರಿಶೀಲನೆ ಮಾಡ್ತಾರೆ. ಫೊರೆನ್ಸಿಕ್ ಟೀಮ್ ಕೂಡ ಆಸ್ಪತ್ರೆಗೆ ಬಂದು ಫಿಂಗರ್ ಪ್ರಿಂಟ್ಸ್, ರಕ್ತದ ಕಲೆಗಳು, ಸರ್ಜಿಕಲ್ ಸೀಸರ್ ಸೇರಿದಂತೆ ಹಲವು ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾರೆ. ಇದೇ ಸೀಸರ್ ಮುಂದೆ ಈ ಕೇಸ್ನಲ್ಲಿ ಸ್ಟ್ರಾಂಗ್ ಎವಿಡೆನ್ಸ್ ಆಗಿತ್ತು. ಇದು ಕೇವಲ ಒಬ್ಬ ಆನ್ ಡ್ಯೂಟಿ ಡಾಕ್ಟರ್ನ ಮರ್ಡರ್ ವಿಚಾರ ಆಗಿರಲಿಲ್ಲ. ಬದಲಾಗಿ ಆಸ್ಪತ್ರೆಯ ಸೇಫ್ಟಿ ಬಗ್ಗೆ ಮತ್ತು ವ್ಯವಸ್ಥೆಯ ಅಪಹಾಸ್ಯವಾಗಿತ್ತು. ಪೊಲೀಸರು ಪ್ರತ್ಯಕ್ಷದರ್ಶಿಗಳ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತಾರೆ. PM ಆದ್ಮೇಲೆ ಶವವನ್ನ ಮನೆಯವರಿಗೆ ಹಸ್ತಾಂತರಿಸ್ತಾರೆ. ಅಪ್ಪ ಅಮ್ಮನ ಕಣ್ಣೀರಿನ ಕಟ್ಟೆ ಒಡೆದಿತ್ತು. ವಂದನಾರ ಶವ ಸಾರ್ವಜನಿಕರ ದರ್ಶನಕ್ಕೆ ಇಡ್ತಾರೆ. ವಂದನಾಳ ಪಾರ್ಥಿವ ನೋಡಿದ ಪ್ರತಿಯೊಬ್ಬರು ಕಂಬನಿ ಮಿಡಿದಿದ್ರು.
ಅಂದಿನ ಕೇರಳ ಸಿಎಂ ಆಗಿದ್ದ ಪಿಣರಾಯಿ ವಿಜಯನ್ ಆಸ್ಪತ್ರೆಗೆ ಭೇಟಿ ನೀಡಿದ್ರು. ನಂತರ ವಂದನಾ ಕುಟುಂಬದವರನ್ನ ಭೇಟಿ ಮಾಡಿ ವಂದನಾ ತಂದೆ ಮೋಹನ್ ದಾಸ್ ಅವರಿಗೆ ಸಾಂತ್ವನ ಹೇಳಿದ್ರು. ವಂದನಾ ಕೊಲೆಗಾರನಿಗೆ ಕಠಿಣ ಶಿಕ್ಷೆ ಕೊಡಿಸುವ ಭರವಸೆ ನೀಡಿದ್ರು. ಕೇರಳ ಸರ್ಕಾರ ಡಾಕ್ಟರ್ ವಂದನಾ ದಾಸ್ ಅವರ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿತ್ತು. ಈ ಮೊತ್ತವನ್ನ ಮುಖ್ಯಮಂತ್ರಿಗಳ ಸಂಕಷ್ಟ ಪರಿಹಾರ ನಿಧಿಯಿಂದ ಕೊಡೋಕೆ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿತ್ತು. ಆದರೆ ವಂದನಾ ಪೋಷಕರು ಈ ಹಣವನ್ನ ಸ್ವೀಕರಿಸಲ್ಲ. ನಮಗೆ ಬೇಕಿರೋದು ನಮ್ಮ ಮಗಳ ಸಾವಿಗೆ ನ್ಯಾಯವೇ ಹೊರತು ಸರ್ಕಾರ ನೀಡುವ ಹಣವಲ್ಲ ಅಂತ ವಂದನಾ ತಂದೆ ಮೋಹನ್ ದಾಸ್ ಹೇಳಿದ್ರು. ಇನ್ನು ಆಸ್ಪತ್ರೆಯಲ್ಲಿ ಆಗಿದ್ದ ಕೊಲೆ ಖಂಡಿಸಿ ವಿದ್ಯಾರ್ಥಿ ಸಂಘಟನೆಗಳು ಪ್ರತಿಭಟನೆ ಆರಂಭಿಸಿದ್ವು. ಕೆಲಸ ಮಾಡೋ ಜಾಗದಲ್ಲಿ ಸೇಫ್ಟಿ ಇಲ್ಲ ಅಂದ್ರೆ ಹೇಗೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಪೊಲೀಸರು ಇದ್ರೂ ಅವ್ರ್ಯಾಕೆ ಆ ರಾಕ್ಷಸನನ್ನ ತಡೀಲಿಲ್ಲ ಅಂತಾನೂ ಸಿಟ್ಟಾಗಿದ್ರು. ಸಂದೀಪ್ಗೆ ಕಠಿಣಾತಿ ಕಠಿಣ ಶಿಕ್ಷೆ ಕೊಡಿಸಬೇಕು ಅಂತ ಆಗ್ರಹಿಸಿದ್ರು. ಇತ್ತ ಮಗಳು ಡಾಕ್ಟರ್ ಆದ್ಲು ಅಂತ ಮನೆ ಮುಂದೆ ದೊಡ್ಡದಾಗಿ ನೇಮ್ ಪ್ಲೇಟ್ ಹಾಕಿಸಿದ್ದ ಅಪ್ಪ ಅದನ್ನ ನೋಡ್ತಾ ಬಿಕ್ಕಿ ಬಿಕ್ಕಿ ಅಳ್ತಿದ್ರು. ಆ ಕ್ಷಣ ಎಂಥವರ ಕಣ್ಣಲ್ಲೂ ನೀರು ತರಿಸಿತ್ತು. ಇನ್ಫ್ಯಾಕ್ಟ್ ಈ ಸ್ಟೋರಿ ಸ್ಕ್ರಿಪ್ಟ್ ಬರೆಯುವಾಗ ನಮಗಂತೂ ತುಂಬ ಹಿಂಸೆ ಆಯಿತು. ಎದೆ ಎತ್ತರಕ್ಕೆ ಬೆಳೆದ ಮಗಳು ಹೀಗೆ ಕೊಲೆಯಾಗಿ ಹೋಗ್ತಾಳೆ ಅಂದರೆ ಹೆತ್ತವರಿಗೆ ಅದಕ್ಕಿಂತ ದೊಡ್ಡ ನೋವು ಏನಿದೆ ಹೇಳಿ. ಯಾವ ವೈರಿಗೂ ಇಂಥ ಸ್ಥಿತಿ ಬರಬಾರ್ದು. ಇತ್ತ ಸ್ಟೇಷನ್ನಲ್ಲಿ ಸಂದೀಪ್ ವಿಚಾರಣೆ ಆರಂಭಿಸಿದ್ರು. ಅದಕ್ಕೆ ಸಂದೀಪ್, ಸರ್, ನಾನು ಯಾರನ್ನೂ ಕೊಲೆ ಮಾಡಿಲ್ಲ, ನಾನು ಕೊಲೆ ಮಾಡೋಕೆ ಸಾಧ್ಯನೇ ಇಲ್ಲ, ಏನು ನಡೀತೋ ನನಗೇನು ನೆನಪಿಲ್ಲ ಅಂತಾನೆ. ಅವನ ಮಾತು ಕೇಳಿದ ಪೊಲೀಸರಿಗೆ ಇವನು ನಾಟಕ ಆಡ್ತಿದ್ದಾನೆ ಅನ್ನೋದು ದೃಢವಾಗಿತ್ತು. ಅವನನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸ್ತಾರೆ. CRPC 57 ಪ್ರಕಾರ ಯಾವುದೇ ವ್ಯಕ್ತಿಯನ್ನ ಬಂಧಿಸಿದ 24 ಗಂಟೆಗಳ ಒಳಗಾಗಿ ಹತ್ತಿರದ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸೋದು ಕಡ್ಡಾಯ. ಹಾಗಾಗಿ ಸಂದೀಪ್ನನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಾಗಿತ್ತು. ನ್ಯಾಯಾಧೀಶರು ಅವನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರೆ. ಅವತ್ತಿಂದ ಅವನು ತಿರುವನಂತಪುರಂನ ಸೆಂಟ್ರಲ್ ಜೈಲಿನಲ್ಲೇ ಕಾಲ ಕಳೆದಿದ್ದಾನೆ. ಈಗ ಮಾರ್ಚ್ 21, 2026ರಂದು ಕೊಲ್ಲಂನ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯದಲ್ಲಿ ಇದೇ ಸಂದೀಪ್ನ ವಿಚಾರಣೆ ಮುಗಿದು ಶಿಕ್ಷೆಯ ಪ್ರಮಾಣ ಪ್ರಕಟವಾಗುವುದರಲ್ಲಿತ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರಾದ ವಿನೋದ್ ಅವರು ಕೋರ್ಟ್ ಹಾಲ್ಗೆ ಆಗಮಿಸೋದ್ರಲ್ಲಿದ್ರು. ಇನ್ನು ಈ ಕೇಸ್ ತನಿಖೆ ಚುರುಕುಗೊಳಿಸಿದ ಪೊಲೀಸರು ಸಂದೀಪ್ನ ಕುಂಡಲಿ ಜಾಲಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಸಂದೀಪ್ ಕೊಲ್ಲಂ ಜಿಲ್ಲೆಯ ನೆಡುಂಪನಾದ ಸರ್ಕಾರಿ ಅನುದಾನಿತ ಪ್ರಾಥಮಿಕ ಶಾಲೆಯಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ದ. ಇವನಿಗೆ ಮದುವೆ ಆಗಿತ್ತು. ಆದರೆ ಇವನ ಅತಿಯಾದ ಕುಡಿತದ ಚಟ ಮತ್ತು ಕ್ರೂರ ಸ್ವಭಾವದಿಂದಾಗಿ ಸಂಸಾರದಲ್ಲಿ ಬಿರುಕು ಮೂಡಿತ್ತು. ಹೆಂಡತಿ ಮತ್ತು ಮಕ್ಕಳು ಇವನಿಂದ ಸೆಪರೇಟ್ ಆಗಿದ್ರು. ಅಲ್ಲದೆ ಇವನು ಡ್ರಗ್ಸ್ಗೂ ದಾಸನಾಗಿದ್ದ ಅಂತಾನೂ ಹೇಳಲಾಗಿದೆ. ಕೆಲ ಮೀಡಿಯಾ ರಿಪೋರ್ಟ್ಸ್ ಪ್ರಕಾರ ಸಂದೀಪ್ ಈ ಹಿಂದೆ ತನ್ನ ಪತ್ನಿ ಮೇಲೂ ಮಾರಣಾಂತಿಕ ಹಲ್ಲೆ ನಡೆಸಿದ್ದಂತೆ. ಅವರನ್ನ ಕೊಲ್ಲೋಕು ಪ್ರಯತ್ನಿಸಿದ್ದ ಅನ್ನೋ ಆರೋಪ ಇದೆ. ಗಂಡನ ಮದ್ಯದ ದಾಸ್ಯ ಬಿಡಿಸೋಕೆ ತುಂಬಾ ಪ್ರಯತ್ನಿಸಿದ್ರು. ಎಲ್ಲಾ ಪ್ರಯತ್ನ ವಿಫಲವಾದಾಗ ಅವನು ಸರಿ ಹೋಗದ ಕಾರಣ ನೀನೇ ಈ ಮನೆಯಲ್ಲಿರು, ನಾನು ಮಕ್ಕಳನ್ನ ಕರ್ಕೊಂಡು ಎಲ್ಲಾದ್ರೂ ದೂರ ಹೋಗ್ಬಿಡ್ತೀನಿ ಅಂತ ಮನೆ ಬಿಟ್ಟು ತವರು ಮನೆ ಸೇರ್ಕೊಂಡ್ರು ಅಂತ ಹೇಳಲಾಗಿದೆ. ಇತ್ತ ಸಂದೀಪ್ ಆಲ್ಕೋಹಾಲ್ಗೆ ತುಂಬಾ ಅಡಿಕ್ಟ್ ಆಗಿದ್ದ. ಇದಕ್ಕಾಗಿ ಮದ್ಯ ವ್ಯಸನ ಮುಕ್ತಿ ಕೇಂದ್ರದಲ್ಲಿ ಚಿಕಿತ್ಸೆ ಕೂಡ ಪಡಿತಾ ಇದ್ದ. ಈತನಿಗೆ ಆಂಟಿ ಸೋಷಿಯಲ್ ಪರ್ಸನಾಲಿಟಿ ಡಿಸಾರ್ಡರ್ ಇತ್ತು ಅಂತಾನೂ ಹೇಳಲಾಗಿದೆ. ಕುಡಿಯೋಕೆ ದುಡ್ಡು ಸಿಗದೇ ಇದ್ದಾಗ ತನ್ನ ವಯಸ್ಸಾದ ತಾಯಿಯ ಜೊತೆ ಪದೇ ಪದೇ ಜಗಳ ಆಡ್ತಿದ್ದ. ಇವನ ತಾಯಿ ಕೂಡ ಇವನಿಂದ ರೋಸಿ ಹೋಗಿದ್ರು, ಬಹಳ ನೊಂದಿದ್ರು. ಪೊಲೀಸರು ಸ್ಕೂಲ್ನಲ್ಲೂ ವಿಚಾರಿಸ್ತಾರೆ. ಸಂದೀಪ್ ಯಾವತ್ತೂ ಯಾರ ಜೊತೆಯೂ ಕೆಟ್ಟದ್ದಾಗಿ ನಡ್ಕೊಂಡಿಲ್ಲ, ಮಕ್ಕಳಿಗೆ ಚೆನ್ನಾಗೇ ಪಾಠ ಮಾಡ್ತಿದ್ದ ಅಂತ ಶಾಲಾ ಆಡಳಿತ ಮಂಡಳಿಯವರು ಹೇಳ್ತಾರೆ. ಡಾಕ್ಟರ್ ವಂದನಾ ಕೊಲೆ ಮಾಡೋ ಕೆಲವೇ ತಿಂಗಳುಗಳ ಮೊದಲು ಈತ ಮದ್ಯ ವ್ಯಸನ ಮುಕ್ತಿ ಕೇಂದ್ರದಲ್ಲಿ ಚಿಕಿತ್ಸೆ ಪಡ್ಕೊಂಡು ಹೊರಗಡೆ ಬಂದಿದ್ದಂತೆ. ಯಾವಾಗ ಹೆಂಡತಿ ಮಕ್ಕಳು ಅವನಿಂದ ದೂರ ಆದ್ರೋ ಆಗಿಂದ ಅವನ ಮಾನಸಿಕ ಸ್ಥಿತಿ ಹದಗೆಟ್ಟಿತ್ತು. ಅವನು ಮಾನಸಿಕ ರೋಗಿಯಾಗಿದ್ದ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿತ್ತು. ಹಾಗಾದ್ರೆ ಮೇ 10, 2023ರ ಬೆಳಗ್ಗಿನ ಜಾವ ಏನಾಯ್ತು? ನಿಜಕ್ಕೂ ಅವತ್ತು ಅವನ ಮೇಲೆ ಯಾರಾದ್ರೂ ಅಟ್ಯಾಕ್ ಮಾಡಿದ್ರಾ? ಪೊಲೀಸರು ನೆರೆಹೊರೆಯವರ ಹತ್ರ ವಿಚಾರಿಸ್ತಾರೆ. ಹೌದು ಸರ್, ಅವನು ಯಾವಾಗ್ಲೂ ಜಗಳ ಆಡ್ತಿದ್ದ. ಅವತ್ತು ಕೂಡ ಯಾರ ಜೊತೆಗೋ ತುಂಬಾ ಜಗಳ ಮಾಡ್ಕೊಂಡು ಬಂದಿದ್ದ. ಅವನು ಅವತ್ತು ಕೂಡ ತುಂಬಾ ಕುಡ್ದಿದ್ದ ಅಂತಾರೆ. ಆದ್ರೆ ಅವನ ಮನೆಗೆ ಯಾರೂ ನುಗ್ಗಿ ಅವನ ಮೇಲೆ ಅಟ್ಯಾಕ್ ಮಾಡಿರ್ಲಿಲ್ಲ. ಬದಲಿಗೆ ಅವನೇ ತನ್ನ ಕಾಲುಗಳಿಗೆ ಗಾಯ ಮಾಡ್ಕೊಂಡಿದ್ದ. ನಂತರ ಪೊಲೀಸರಿಗೆ ಕಾಲ್ ಮಾಡಿ ಹುಚ್ಚಾಟ ಮಾಡಿದ್ದ. ಇದೆಲ್ಲವನ್ನ ಪೊಲೀಸರು ತನಿಖೆ ವೇಳೆ ಫೈಂಡ್ ಔಟ್ ಮಾಡಿದ್ರು. ಅಷ್ಟೊತ್ತಿಗೆ ವಂದನಾ PM ರಿಪೋರ್ಟ್ ಬಂದಿತ್ತು. ರಿಪೋರ್ಟ್ನಲ್ಲಿ ವಂದನಾ ದೇಹದ ಮೇಲೆ ಒಟ್ಟು 27 ಗಾಯಗಳಿದ್ವು ಅಂತ ಬರೆಯಲಾಗಿತ್ತು. 11 ಕಡೆ ಆಳವಾಗಿ ಇರಿಯಲಾಗಿತ್ತು. ಬೆನ್ನಿನ ಮೇಲೆ 6 ಮತ್ತು ತಲೆಯ ಮೇಲೆ 3 ಬಾರಿ ಇರಿಯಲಾಗಿತ್ತು. ಮುಖ ಮತ್ತು ಕುತ್ತಿಗೆ ಭಾಗದಲ್ಲೂ ತೀವ್ರವಾದ ಗಾಯಗಳಾಗಿದ್ವು. ಒಂದು ಆಳವಾದ ಇರಿತ ವಂದನಾರ ಶ್ವಾಸಕೋಶವನ್ನ ಪಂಚರ್ ಮಾಡಿತ್ತು. ಇದರಿಂದ ಉಸಿರಾಟಕ್ಕೆ ತೊಂದರೆಯಾಗಿ ಇಂಟರ್ನಲ್ ಬ್ಲೀಡಿಂಗ್ ಸ್ಟಾರ್ಟ್ ಆಗಿತ್ತು.
ಮಲ್ಟಿಪಲ್ ಇಂಜುರೀಸ್ನಿಂದ ದೇಹಕ್ಕೆ ಶಾಕ್ ಆಗಿ ಅವರು ಸಾವನ್ನಪ್ಪಿದ್ದಾರೆ ಅಂತ ರಿಪೋರ್ಟ್ನಲ್ಲಿ ಹೇಳಲಾಗಿತ್ತು. ಈ ಪ್ರಕರಣದ ಬಗ್ಗೆ ಸಾರ್ವಜನಿಕರಲ್ಲಿ ಆಕ್ರೋಶ ಜಾಸ್ತಿ ಆಗಿತ್ತು. ಇದನ್ನ ಮನಗಂಡ ಕೇರಳ ಸರ್ಕಾರ ಕೇಸನ್ನ ಕೊಟ್ಟಾರಕ್ಕರ ಪೊಲೀಸರಿಂದ ಡಿಸ್ಟ್ರಿಕ್ಟ್ ಕ್ರೈಮ್ ಬ್ರಾಂಚ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಇತ್ತ ವಂದನಾ ಪೋಷಕರು ನಮಗೆ ಜಿಲ್ಲಾ ಕ್ರೈಮ್ ಬ್ರಾಂಚ್ ತನಿಖೆ ಮೇಲೆ ನಂಬಿಕೆ ಇಲ್ಲ, ಮಗಳ ಕೇಸನ್ನ ಸಿಬಿಐಗೆ ವಹಿಸಿ ಅಂತ ಒತ್ತಾಯಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಆದ್ರೆ ನ್ಯಾಯಾಲಯ ಕ್ರೈಮ್ ಬ್ರಾಂಚ್ ಸರಿಯಾಗಿ ತನಿಖೆ ಮಾಡ್ತಾ ಇದೆ ಅಂತ ಹೇಳಿ ಅವರ ಅರ್ಜಿಯನ್ನ ತಿರಸ್ಕರಿಸಿತ್ತು. ಕ್ರೈಮ್ ಬ್ರಾಂಚ್ ಎಲ್ಲಾ ಸ್ಕ್ರಾಚ್ ನಿಂದ ತನಿಖೆ ಸ್ಟಾರ್ಟ್ ಮಾಡ್ತಾರೆ. ಸುಮಾರು 1050 ಪುಟಗಳ ಚಾರ್ಜ್ ಶೀಟ್ ನ್ಯಾಯಾಲಯಕ್ಕೆ ಸಲ್ಲಿಸಿತ್ತು. ನೆಕ್ಸ್ಟ್ ಕೋರ್ಟ್ ಅಲ್ಲಿ ಟ್ರಯಲ್ ಶುರುವಾಗುತ್ತೆ. ಈಗ ವಕೀಲರ ಎಂಟ್ರಿ ಆಗಿತ್ತು. ಸಂದೀಪ್ ಪರ ವಕೀಲರು ವಾದ ಮಂಡಿಸಿ ನನ್ನ ಕಕ್ಷಿದಾರ ಒಬ್ಬ ಮಾನಸಿಕ ರೋಗಿ ಅಂತ ಹೇಳ್ತಾರೆ. ಅವನು ಈ ಹಿಂದೆಯೂ ಪೊಲೀಸ್ ಜೀಪ್ ಕೆಳಗಡೆ ನುಗ್ಬಿಟ್ಟಿದ್ದ. ಜೈಲಲ್ಲೂ ವಿಚಿತ್ರವಾಗಿ ಕಿರ್ಚಾಡ್ತಾನೆ, ತನಗೆ ತಾನೇ ಹಾಮ್ ಮಾಡ್ಕೋತಾನೆ. ಈ ಮೊದಲು ಯಾರೋ ನನ್ನ ಕೊಲೆ ಮಾಡಿಬಿಡ್ತಾರೆ ಅಂತ ಎಲ್ಲರಿಗೂ ಫೋನ್ ಮಾಡಿ ಹೇಳ್ತಿದ್ದ. ವೈದ್ಯರು ಅವನಿಗೆ ಟ್ರೀಟ್ಮೆಂಟ್ ಕೊಡುವಾಗ್ಲೂ ಅವನಿಗೆ ಮೆಂಟಲ್ ಅಟ್ಯಾಕ್ ಆಗಿತ್ತು. ಅದಕ್ಕಾಗಿಯೇ ಅವನು ಹಲ್ಲೆ ಮಾಡಿ ಕೊಂದಿದ್ದಾನೆ. ತಾನು ಕೊಲೆ ಮಾಡಿದ್ದೀನಿ ಅನ್ನೋದು ಕೂಡ ಅವನಿಗೆ ಅರಿವಿಲ್ಲ ಅಂತ ಸಂದೀಪ್ ಪರ ವಕೀಲರು ವಾದಿಸಿದ್ರು. ನ್ಯಾಯಾಧೀಶರು ಮತ್ತೊಮ್ಮೆ ಅವನ ಮೆಡಿಕಲ್ ಟೆಸ್ಟ್ಗೆ ಆದೇಶ ಕೊಡ್ತಾರೆ. ವೈದ್ಯರು ಅವನ ಫುಲ್ ಬಾಡಿ ಚೆಕಪ್ ಮಾಡ್ತಾರೆ. ಅವನ ಮಾನಸಿಕ ಸ್ಥಿತಿಯ ಬಗ್ಗೆಯೂ ಅನಲೈಸ್ ಮಾಡ್ತಾರೆ. ಸಂದೀಪ್ಗೆ ಯಾವುದೇ ಸೀರಿಯಸ್ ಮಾನಸಿಕ ಸಮಸ್ಯೆ ಇಲ್ಲ ಅಂತ ಕೋರ್ಟ್ಗೆ ರಿಪೋರ್ಟ್ ಕೊಡ್ತಾರೆ. ಇಲ್ಲಿಂದ ಈ ಕೇಸ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಸಂದೀಪ್ ಬರೀ ನಾಟಕ ಮಾಡ್ತಿದ್ದಾನೆ. ಇಷ್ಟು ಕ್ರೂರವಾಗಿ ಒಬ್ಬ ಮಾನಸಿಕ ರೋಗಿ ಕೊಲೆ ಮಾಡೋಕೆ ಚಾನ್ಸೇ ಇಲ್ಲ. ಅವನು ಮೆಂಟಲ್ ಅಲ್ಲ, ಬದಲಾಗಿ ಯೋಚಿಸಿ ಪ್ಲಾನ್ ಮಾಡಿ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾನೆ ಅಂತ ಪ್ರಾಸಿಕ್ಯೂಷನ್ ವಕೀಲರು ವಾದಿಸ್ತಾರೆ. ಆತ ಜೈಲಿನ ಲೈಬ್ರರಿಯಲ್ಲಿ ಮನೋವಿಜ್ಞಾನದ ಪುಸ್ತಕಗಳನ್ನ ಅಂದ್ರೆ ಸೈಕಾಲಜಿ ಬುಕ್ಸ್ ಓದಿದ್ದಾನೆ ಮತ್ತು ಮನೋವೈದ್ಯರನ್ನ ದಾರಿ ತಪ್ಪಿಸೋಕೆ ಪ್ರಯತ್ನಿಸಿದ್ದಾನೆ ಅಂತಾನು ಕೋರ್ಟ್ನ ಗಮನಕ್ಕೆ ತಂದಿದ್ರು. ಸಂದೀಪ್ ಒಬ್ಬ ಗೌರ್ಮೆಂಟ್ ಟೀಚರ್. ಅವನಿಗೆ ಸರಿ ತಪ್ಪಿನ ಜ್ಞಾನ ಇದೆ, ಅರಿವಿದೆ. ಒಬ್ಬ ವ್ಯಕ್ತಿ ಮೇಲೆ 27 ಸಲ ಹಲ್ಲೆ ಮಾಡ್ತಾನೆ ಅಂದ್ರೆ ಇದು ಅಚಾನಕ್ ಆಗಿ ಆವೇಶದಿಂದ ಪ್ರವೋಕ್ ಆಗಿ ಮಾಡಿರೋದಲ್ಲ ಅಂತ ವಾದಿಸ್ತಾರೆ. ಇದಕ್ಕೆ ಪೂರಕವಾಗಿ 70ಕ್ಕಿಂತ ಹೆಚ್ಚು ಫಿಸಿಕಲ್ ಸಾಕ್ಷ್ಯಗಳನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಇಲ್ಲಿ ಆವತ್ತು ಹಲ್ಲೆಗೊಳಗಾಗಿದ್ದ ಇತರೆ ವಿಕ್ಟಿಮ್ಗಳ ಸಾಕ್ಷ್ಯ ಬಹಳ ಪ್ರಮುಖ ಸಾಕ್ಷಿಯಾಗಿತ್ತು. ಹೀಗೆ 3 ವರ್ಷ ಕಳೆಯುತ್ತೆ. ಲಾಂಗ್ ಟ್ರಯಲ್ ಆಗುತ್ತೆ. ಟ್ರಯಲ್ ನಡೆಯುವಾಗ ಸಾಕ್ಷ್ಯಗಳ ಸಲ್ಲಿಕೆ ಮತ್ತು ಹೇಳಿಕೆಗಳ ದಾಖಲಾತಿಗಾಗಿ ಆರೋಪಿಯನ್ನ ನಿಯಮಿತವಾಗಿ ನ್ಯಾಯಾಲಯಕ್ಕೆ ಕರ್ಕೊಂಡು ಬರ್ತಿದ್ರು. ಈ ವೇಳೆ ಪ್ರಾಸಿಕ್ಯೂಷನ್ ಸಂದೀಪ್ಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ವಾದಿಸಿದ್ರು. ವಿಶೇಷ ಅಂದ್ರೆ ಇಷ್ಟು ವರ್ಷಗಳಲ್ಲಿ ಸಂದೀಪ್ಗೆ ನ್ಯಾಯಾಲಯ ಬೇಲ್ ಕೊಟ್ಟಿಲ್ಲ. ವಿಚಾರಣೆಯುದ್ದಕ್ಕೂ ಅವನು ಜೈಲಿನಲ್ಲೇ ಇದ್ದ. ಕೊನೆಗೂ ಆ ಮಹತ್ವದ ದಿನ ಬಂದಿತ್ತು. ಅವತ್ತು 17 ಮಾರ್ಚ್ 2026 ಕೊಲ್ಲಂ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ವಂದನಾ ಕೊಲೆ ಕೇಸ್ನಲ್ಲಿ ಸಂದೀಪ್ ಅಪರಾಧಿ ಅಂತ ಘೋಷಿಸಿತ್ತು. ನಂತರ ಮಾರ್ಚ್ 21ಕ್ಕೆ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಿಸೋದಾಗಿ ಹೇಳಿತ್ತು. ಅದರಂತೆ ಅವತ್ತು 21 ಮಾರ್ಚ್ 2026 ಕೋರ್ಟ್ ಹಾಲ್ಗೆ ನ್ಯಾಯಾಧೀಶರಾದ ವಿನೋದ್ ಅವರು ಬಂದು ತಮ್ಮ ಸ್ಥಾನದಲ್ಲಿ ಆಸೀನರಾಗಿದ್ರು. ಅಪರಾಧಿ ಸಂದೀಪ್ ಕಟಕಟೆಯಲ್ಲಿ ನಿಂತಿದ್ದ. ಅವನ ಮುಖಭಾವ ಮುಂಚಿನಂತೆ ಇರಲಿಲ್ಲ. ಅವನು ಶಾಂತವಾಗಿದ್ದ. ನ್ಯಾಯಾಧೀಶರು ಆದೇಶ ಓದೋಕೆ ಆರಂಭಿಸ್ತಾರೆ. ಇದು ಒಬ್ಬ ಮಾನಸಿಕ ರೋಗಿ ಮಾಡಿರೋ ಕೆಲಸವಲ್ಲ. ಹಲ್ಲೆ ಮಾಡುವಾಗ ಆರೋಪಿ ಪೂರ್ತಿ ಪ್ರಜ್ಞೆಯಲ್ಲಿದ್ದ, ನಿಯಂತ್ರಣದಲ್ಲಿದ್ದ. ಅವನು ಬೇಕಂತಾನೆ ಕೊಲೆಯಂತಹ ಗಂಭೀರ ಅಪರಾಧ ಮಾಡಿದ್ದಾನೆ. ಆತ ಪೊಲೀಸರ ಎದುರು ಜೀಪ್ ಕೆಳಗೆ ನುಗ್ಗುವುದು ಇತ್ಯಾದಿ ಕೇವಲ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋಕೆ ಮಾಡಿದ ತಂತ್ರ ಅಂತ ನ್ಯಾಯಾಧೀಶರು ಅಭಿಪ್ರಾಯಪಟ್ಟಿದ್ರು. ಒಬ್ಬ ಡಾಕ್ಟರ್ ಜನರ ಸೇವೆ ಮಾಡೋರು. ಅವರ ಮೇಲೆ ಈ ರೀತಿ ಹಲ್ಲೆ ಮಾಡಿ ಕೊಲೆ ಮಾಡಿದ್ದು ಗಂಭೀರ ವಿಷಯವಾಗಿದೆ. ಇವನು ಮಾಡಿರೋ ಅಪರಾಧ ಬರೀ ಕ್ರೂರ ಮಾತ್ರವಲ್ಲ, ಅಕ್ಷರಶಃ ಅಮಾನವೀಯ ಅಂತ ಹೇಳಿ IPC ಸೆಕ್ಷನ್ 302 ಅಡಿಯಲ್ಲಿ ಅವನಿಗೆ ಜೀವಾವಧಿ ಶಿಕ್ಷೆ ಪ್ರಕಟಿಸಿದ್ರು. ಜೊತೆಗೆ 1 ಲಕ್ಷ ರೂಪಾಯಿ ದಂಡವನ್ನೂ ವಿಧಿಸಿದ್ರು. ಹಾಗೆ ಇನ್ನುಳಿದ ಸೆಕ್ಷನ್ಗಳಡಿಯಲ್ಲಿ ಹಲವು ವರ್ಷಗಳ ಶಿಕ್ಷೆ ಮತ್ತು ವಿವಿಧ ಅಮೌಂಟ್ ದಂಡವನ್ನೂ ವಿಧಿಸಿದ್ರು. ಹಾಗೆ ದಂಡದ ಮೊತ್ತವನ್ನ ವಂದನಾ ಕುಟುಂಬದವರಿಗೆ ಮತ್ತು ಸಂದೀಪ್ನಿಂದ ಗಾಯಗೊಂಡ ಪೂಯಪಲ್ಲಿ ಸ್ಟೇಷನ್ನ ಹೋಮ್ ಗಾರ್ಡ್ ಅಲೆಕ್ಸ್ ಕುಟ್ಟಿ ಅವರಿಗೂ ನೀಡಬೇಕು ಅಂತ ಆದೇಶ ನೀಡಿದ್ರು. ಈ ಆದೇಶದ ಬಗ್ಗೆ ವಂದನಾ ತಂದೆ ತಾಯಿ ರಿಯಾಕ್ಟ್ ಮಾಡಿದ್ರು. ಸಂದೀಪ್ಗೆ ಗಲ್ಲು ಶಿಕ್ಷೆ ಆಗಬೇಕಿತ್ತು ಅಂತ ಹೇಳಿದ್ದಾರೆ. ಆದರೆ ನ್ಯಾಯಾಲಯ ಈತನ ವಿರುದ್ಧ ಈ ಹಿಂದೆ ಯಾವುದೇ ಗಂಭೀರ ಕ್ರಿಮಿನಲ್ ಪ್ರಕರಣಗಳು ಇಲ್ಲದಿರುವುದು ಮತ್ತು ಇನ್ನೂ ಕೆಲವು ಅಂಶಗಳನ್ನು ಮನಗಂಡು ಈ ಕೇಸ್ನ ರೇರೆಸ್ಟ್ ಆಫ್ ರೇರ್ ಕೇಸ್ ಅಂತ ಪರಿಗಣಿಸಲಿಲ್ಲ. ಹೀಗಾಗಿ ಮರಣದಂಡನೆ ಬದಲು ಜೀವಾವಧಿ ಶಿಕ್ಷೆ ವಿಧಿಸಿದೆ. ಅಲ್ಲದೆ ಈ ಸಂದರ್ಭದಲ್ಲಿ ಕರ್ತವ್ಯದಲ್ಲಿದ್ದ ಪೊಲೀಸರ ಮೇಲೂ ಕೋರ್ಟ್ ಗರಂ ಆಗಿತ್ತು. ಮುಂದಾಗಬಹುದಾದ ಅನಾಹುತವನ್ನ ಯಾಕೆ ಗ್ರಹಿಸಲಿಲ್ಲ? ಸೂಕ್ತ ಭದ್ರತೆಯನ್ನ ಯಾಕೆ ಒದಗಿಸಲಿಲ್ಲ? ಪೊಲೀಸರು ಸರಿಯಾಗಿ ಕರ್ತವ್ಯ ನಿಭಾಯಿಸಿದ್ರೆ ಈ ಅನಾಹುತವನ್ನ ತಪ್ಪಿಸಬಹುದಿತ್ತು ಅಂತ ಸಿಟ್ಟಾಗಿತ್ತು. ಪಾಪ ವಂದನಾ.
ಆಕೆ ಸತ್ತಾಗ ಅವಳಿಗಿನ್ನೂ ಜಸ್ಟ್ 22 ವರ್ಷ. ಅವಳ ಕನಸುಗಳು ಬೆಟ್ಟದಷ್ಟಿದ್ವು. ತನ್ನ ಕರ್ತವ್ಯ ನಿಭಾಯಿಸುವಾಗಲೇ ಅನ್ಯಾಯವಾಗಿ ಕೊಲೆಯಾಗಿ ಹೋದ್ಲು. ಮನೆಯಿಂದ ರಾತ್ರಿ ಹೊರಡುವಾಗ ಮತ್ತೆ ನಾನು ಈ ಮನೆಗೆ ಹೆಣವಾಗಿ ಬರ್ತೀನಿ ಅಂತ ಅವಳಿಗೇನು ಗೊತ್ತಿತ್ತು? ನಾನು ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿರುವ ಆಸ್ಪತ್ರೆಯಲ್ಲೇ ಯಮಕಿಂಕರ ನನಗಾಗಿ ಕಾಯ್ತಿದ್ದಾನೆ ಅಂತ ಕನಸು ಮನಸ್ಸಿನಲ್ಲೂ ಆಕೆ ಅಂದ್ಕೊಂಡಿರ್ಲಿಕ್ಕಿಲ್ಲ. ತಾನು ಯಾಕೆ ಕೊಲೆಯಾದೆ ಅನ್ನೋದು ಆಕೆಗೆ ಗೊತ್ತಾಗಲಿಲ್ಲ. ಪಾಪ, ಆ ರಾಕ್ಷಸನಿಂದ ಹಲ್ಲೆಗೊಳಗಾದಾಗ ವಂದನಾ ಅದೆಷ್ಟು ನರಳಿ ಪ್ರಾಣ ಬಿಟ್ಲು. ಸದ್ಯ ವಂದನಾ ಪೋಷಕರು ತಮ್ಮ ಮಗಳ ಸ್ಮರಣಾರ್ಥ ಬಡವರಿಗಾಗಿ ಕ್ಲಿನಿಕ್ ತೆರೆದಿದ್ದಾರೆ. ಆ ಮೂಲಕ ತಮ್ಮ ಮಗಳ ಹೆಸರಲ್ಲಿ ಜನಸೇವೆ ಮಾಡ್ತಿದ್ದಾರೆ. ವಂದನಾ ಅವರು ಒಬ್ಬ ವೈದ್ಯೆಯಾಗಿ ಸಮಾಜ ಸೇವೆ ಮಾಡಬೇಕು ಅಂತ ಕನಸು ಕಂಡಿದ್ರು. ಆಕೆಯ ಆ ಕನಸನ್ನ ನನಸು ಮಾಡಲು ಪೋಷಕರು ಪ್ರಯತ್ನಿಸ್ತಾ ಇದ್ದಾರೆ. ತಂದೆ ಇಂದಿಗೂ ತಮ್ಮ ಮಗಳು ಬಳಸ್ತಾ ಇದ್ದ ವಸ್ತುಗಳನ್ನು ಮತ್ತು ವೈದ್ಯಕೀಯ ಪುಸ್ತಕಗಳನ್ನು ಅತ್ಯಂತ ಜಾಗರೂಕತೆಯಿಂದ ಸಂರಕ್ಷಿಸಿಟ್ಟಿದ್ದಾರೆ. ಕೊಲೆಗಾರನಿಗೆ ಶಿಕ್ಷೆಯೇನೂ ಆಗಿದೆ, ಬಟ್ ಮಗಳ ಅಗಲಿಕೆಯಿಂದ ಘಾಸಿಗೊಂಡಿರುವ ಹೆತ್ತವರ ಹೃದಯಗಳು, ಅವರ ಗಾಯಗಳು ಎಂದಿಗೂ ಮಾಸಲಾರವು. ಈ ಕೇಸ್ ನೋಡ್ತಾ ಇದ್ರೆ ಖಂಡಿತವಾಗಿ ನಮ್ಮ ಸಿಸ್ಟಮ್ ಮೇಲೆ ಸಿಟ್ಟು ಬರುತ್ತೆ. ಕ್ರಿಮಿನಲ್ಗಳನ್ನು ಮೆಡಿಕಲ್ ಟೆಸ್ಟ್ಗೆ, ಟ್ರೀಟ್ಮೆಂಟ್ಗೆ ಅಂತ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗುವ ಪೊಲೀಸರಿಗೆ, ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ಸ್ಟಾಫ್ಗೆ ಏನು ಪ್ರೊಟೆಕ್ಷನ್ ಕೊಡ್ತಾರೆ? ಖಂಡಿತ ಈ ಬಗ್ಗೆ ಸ್ಟ್ರಿಕ್ಟ್ ನಿಯಮಗಳು ರೂಪಿತವಾಗಬೇಕು. ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.